ಈ ದಿನ ನಾನು ನಮ್ಮ ಕರ್ನಾಟಕದ ವಿಶೇಷ ಉಪಹಾರಗಳಲ್ಲಿ ಒಂದಾದ ಬೋಂಡಾ, ಸೂಪ್ ಹಾಗೂ ರವೆ ಇಡ್ಲಿ ಈ ಮೂರನ್ನು ಈಸಿಯಾಗಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ವೆಲ್ಕಮ್ ಟು ಮೈ ಚಾನೆಲ್ ತಾರಾ ಆನ್ ಪಾಯಿಂಟ್. ಮೊದಲಿಗೆ ನಾನಿಲ್ಲಿ ಇಡ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಸುಮಾರು 5 ಗಂಟೆಗಳ ಕಾಲ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಹಾಗೂ ಅರ್ಧ ಕಪ್ಪಷ್ಟು ಅವಲಕ್ಕಿನ ನೆನೆಸಿಟ್ಟಿದ್ದೆ. ಇದಕ್ಕೆ ರಾತ್ರಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊತಾ ಇದ್ದೀನಿ. ಇದಕ್ಕೆ ನನಗೆ ಬೇಕಾಗಿರೋದು 2 ಕಪ್ಪಷ್ಟು ರವೆ. ಇದನ್ನು ಮೊದಲಿಗೆ ನಾವು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆ ನೀರನ್ನ ಚೆಲ್ಲಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ನಾವು ನುಣ್ಣಗೆ ರುಬ್ಕೊಂಡಿರೋಂಥ ಉದ್ದಿನಬೇಳೆ ಹಾಗೂ ಅವಲಕ್ಕಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಡಬೇಕು. ಉಪ್ಪನ್ನು ರಾತ್ರಿನೇ ಹಾಕ್ಲಿಕ್ಕೆ ಹೋಗಬೇಡಿ. ಬೆಳಗ್ಗೆ ನೀವು ಮಾಡೋ ಟೈಮಲ್ಲಿ ಹಾಕಿದರೆ ಸಾಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, ಬ್ಯಾಟರ್ ಇಷ್ಟು ಗಟ್ಟಿ ಬಂದಿರಬೇಕು. ಇದನ್ನು ಒಂದು ಬೆಚ್ಚಗಿರೋಂಥ ಜಾಗದಲ್ಲಿ ಇಡಿ. ಈಗ ಬೋಂಡಾಗೆ ಉದ್ದಿನಬೇಳೆನ ನಾವು ರುಬ್ಕೊಳ್ಳೋಣ. ನೀವು ಬೇಕಿದ್ರೆ ರಾತ್ರಿನೇ ಬೇಕಾದ್ರೂ ರುಬ್ಬಿಡ್ಬೋದು ಅಥವಾ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆನಾದರೂ ರುಬ್ಬಿಡ್ಬೋದು. ನಾನಿಲ್ಲಿ ರಾತ್ರಿನೇ ರುಬ್ಬಿಡ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬಿ. ಆದಷ್ಟು ಮಿಕ್ಸಿದು ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಗಟ್ಟಿ ಬರಬೇಕು. ಅಕಸ್ಮಾತ್ ಏನಾದರೂ ತೆಳು ಆಯಿತು ಅನಿಸಿದ್ರೆ 1-2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೋಬೋದು ನೀವು. ಇದನ್ನು ನಾನು ರಾತ್ರಿನೇ ರುಬ್ಬಿಡ್ತಾ ಇದ್ದೀನಿ. ಬೆಳಿಗ್ಗೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ತೆಂಗಿನಕಾಯಿ, ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಳು ಮೆಣಸು. ಇದನ್ನು ಸ್ವಲ್ಪ ದಪ್ಪಕ್ಕೆ ಕುಟ್ಟು ಹಾಕಿದ್ರೆ ಒಳ್ಳೆಯದು. ಇಡೀ ಕಾಳು ಮೆಣಸು ಹಾಕಿದ್ರೆ ಕೆಲವರೆಲ್ಲ ತೆಗೆದು ಹಾಕ್ಬಿಡ್ತಾರೆ. ಹಾಗಾಗಿ ಇಲ್ಲಿ ದಪ್ಪಗೆ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ, ಇಲ್ಲಿ ಇದನ್ನು ಚೆನ್ನಾಗಿ ನೀವು ಬೀಟ್ ಮಾಡಬೇಕು. ಈ ರೀತಿ ಅಂದರೆ ಅದರೊಳಗೆ ಒಂದು ರೀತಿ ಗಾಳಿ ತುಂಬ್ಕೋಬೇಕು. ಒಂದು 2 ನಿಮಿಷನಾದರೂ ಇದನ್ನು ಬೀಟ್ ಮಾಡಿ. ಇದನ್ನೇ ಎರೇಷನ್ ಅಂತ ಹೇಳ್ತಾರೆ. ಅಂದರೆ ಈಗ ನಾವು ಕೇಕಿಗೆ ಅಂತೇಳಿ ಕ್ರೀಮ್ ಬೀಟ್ ಮಾಡ್ತೀವಲ್ಲ, ಆ ರೀತಿ ಬೀಟ್ ಮಾಡಬೇಕಾಗತ್ತೆ. ಇದನ್ನು ಒಂದು 2 ನಿಮಿಷನಾದ್ರೂ ಮಿನಿಮಮ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಬೋಂಡಾ ಅಥವಾ ನಾವು ಏನು ಮೆದು ವಡ ಅಂತೀವಲ್ಲ ಅದು ನಿಮಗೆ ಮೃದುವಾಗಿ ಬರುತ್ತೆ. ಈಗ ನಾನು ಸೂಪಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲೆಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ಎಸಳು ಬೆಳ್ಳುಳ್ಳಿ, 3 ಹಸಿ ಮೆಣಸಿನಕಾಯಿ, ಹಾಗೆಯೇ 1 ದೊಡ್ಡ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇಲ್ಲಿ ಜೀರಿಗೆ ಮತ್ತು ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ತರ್ತರಿಯಾಗಿ ನೀರು ಹಾಕದೆ ರುಬ್ಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಅದಕ್ಕೊಂದು 2-3 ಟೀ ಸ್ಪೂನಷ್ಟು ಎಣ್ಣೆ ತಗೊಳ್ಳಿ. ಅದಕ್ಕಾದ ನಂತರ ಅದಕ್ಕೆ ಸಾಸಿವೆ, ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ, 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, ಆಮೇಲೆ ಒಂದು 4-5 ಗುಂಟೂರು ಮೆಣಸಿನಕಾಯಿ. ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳಿ. ಇದಕ್ಕೆ ನೀವು ರುಬ್ಕೊಂಡಿರೋ ಅಂತಹ ಮಸಾಲೆನ ಹಾಕ್ಬಿಟ್ಟು ಅದನ್ನು ಸಹ 1 ನಿಮಿಷ ಬಾಡಿಸ್ಕೋಬೇಕಾಗತ್ತೆ. ಇದನ್ನು ಎಣ್ಣೆಗೆ ಹಾಕೋದ್ರಿಂದ ಇದು ಒಳ್ಳೆ ಪರಿಮಳ ಕೊಡುತ್ತೆ ಮಾತ್ರ. ಇದನ್ನು ಒಂದು ಸ್ವಲ್ಪ ಅಂದರೆ ಕೈ ಆಡಿಸ್ಕೋಬೇಕಾಗತ್ತೆ, ಒಂದು ಅರ್ಧ ನಿಮಿಷದಷ್ಟು. ಈಗ ಇದಕ್ಕೆ ನೀವು ಬೇಯಿಸ್ಕೊಂಡಿರೋಂತಹ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿ. ಆ ಬೇಳೆ ಥರ ಇರಬಾರ್ದದು. ಅಂದರೆ ನೀವು ಯಾವ್ದಾದ್ರು ಸ್ಪೂನಲ್ಲಿ ಅಥವಾ ಸೌಟಲ್ಲಿ ಅದನ್ನು ಸ್ವಲ್ಪ ಗೊಟಾಯಿಸಿದ್ರೆ ಅದು ಹಾಗೆಯೇ ಮೊಸರು ಥರ ಆಗೋಗುತ್ತೆ. ಆ ರೀತಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಇದು. ಆಮೇಲೆ ಅದಕ್ಕೆ ಸೂಪಿನ ಹದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ನಂತರ 1 ಟೊಮೆಟೊನ ದಪ್ಪಕ್ಕೆ ಹೆಚ್ಚಿ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣಿಂದು ರಸ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು,
ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ಸುಮಾರು ನೀವು 2-3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನೋಡಿ ಇದು ಬೇಯಿಸ್ತಾ ತುಂಬಾ ಚೆನ್ನಾಗಿ ನಮ್ಮ ಮನೆಯಲ್ಲಿ ತುಂಬ ತುಂಬಿಕೊಂಡಿದೆ ಇದ್ರದ್ದು ಘಮ. ಅದರದ್ದು ಕಾಳುಮೆಣಸು ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು ಇದ್ರದ್ದು ಎಲ್ಲದ್ರದ್ದು ಫ್ಲೇವರು ಇಳ್ಕೊಳ್ಳುತ್ತೆ ಅದಕ್ಕೆ. ನಮ್ಮದು ಸೂಪ್ ರೆಡಿಯಾಗಿದೆ. ಈಗ ನಾವು ಬೋಂಡ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಮೆದು ವಡೆ ಮಾಡೋದು ಹೇಗೆ ಅದೇ ಬ್ಯಾಟರ್ಲಿ ಅಂತ ತೋರಿಸ್ಕೊಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಆ ಮೆದು ವಡೆಗೆ ಬೇಕಾಗಿರೋಂಥ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಸ್ವಲ್ಪ ತಟ್ಟಿ ಅದ್ರ ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಅದನ್ನು ಎಣ್ಣೆ ಕಾದ ನಂತರ ಎಣ್ಣೆಗೆ ಬಿಟ್ಟರೆ ಆಯಿತು. ನೋಡಿ ಹೋಟೆಲ್ ರೀತಿಯಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಾನು ಹೇಳಿದ್ನಲ್ಲ ಆಗಲೇ, ಆ ಉದ್ದಿನ ಬೇಳೆನ ಹೇಗೆ ನೀವು ಅದು ಬೀಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವಿಲ್ಲಿ ಮಾಡ್ತಾ ಇರೋದು ಬೋಂಡ ಆಗಿರೋದ್ರಿಂದ ಅದನ್ನು ಈ ಶೇಪಲ್ಲಿ ಬಿಟ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ನಿಮ್ಗೇನಾದರೂ ಈ ಬೋಂಡ ಮಾಡೋದು ಅಂದರೆ ಕೈಯಲ್ಲಿ ಮಾಡೋದು ಕಷ್ಟ ಆಗ್ತಿದೆ ಈ ರೀತಿ ರೌಂಡ್ಗೆ ಅಂತ ಅನಿಸಿದ್ರೆ ಮುಂದಿಂದು ಮಾಡೋದನ್ನು ತೋರಿಸ್ಕೊಡ್ತೀನಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ. ಇದನ್ನು ಕೆಂಬಣ್ಣ ಬರೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿ ಪುಟಾಣಿ ಇರೋಂಥ ಒಂದು ಸೌಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಆ ಹಿಟ್ಟನ್ನು ಹಾಕಿ ಸ್ವಲ್ಪ ಕೈಯಲ್ಲಿ ಒಂಚೂರು ನೀವು ಕೈಯನ್ನು ನೀರಲ್ಲಿ ಒದ್ದೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಂಚೂರು ಶೇಪ್ ಮಾಡಿಬಿಟ್ಟು ಈ ರೀತಿ ಈಸಿಯಾಗಿ ಬಿಡ್ಬೋದು. ಈಗ ನಾನು ಇಡ್ಲಿನ ಬೇಯಿಸ್ಕೊತಾ ಇದ್ದೀನಿ. ಇಡ್ಲಿಗೆ ಈಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸರಿಬಿಟ್ಟು ಇದನ್ನು ಹಾಕಿಬಿಟ್ಟು ಒಂದು 15-20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ಇಡ್ಲಿ. ನೋಡಿ ಬೆಂದಾದ್ಮೇಲೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಅದೇ ರೀತಿ ಬೋಂಡ ಕೂಡ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್, ತುಂಬಾ ಚೆನ್ನಾಗಿ ಬಂದಿದೆ. ಈ ಚಳಿಗಾಲ ಮಳೆಗಾಲದಲ್ಲಂತೂ ಈ ಬೋಂಡ ಸೂಪು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಸರ್ವ್ ಮಾಡೋ ಟೈಮಲ್ಲಿ ಬೋಂಡದ ಮೇಲೆ ಸೂಪ್ ಹಾಕಿ ಕೊಟ್ಟರೆ ಸಾಕು. ಈ ಸೂಪನ್ನು ಹಾಗೆ ಕೂಡ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.